ವೀಕ್ಷಕರ, ಇವತ್ತು ಒಂದು ವಿಶೇಷ ಸಂಚಿಕೆಯ ಬಗ್ಗೆ ಮಾತನಾಡೋಣ. ಚಾಲಕರ ಸ್ಟೇರಿಂಗ್ ಎಂದಿನ ಸತತ ಹೋರಾಟ ಮತ್ತು ರೋಚಕ ಕಥೆಯ ಸ್ಟೋರಿ ಇದು. ಚಾಲಕರು ತಮ್ಮ ಜೀವನವನ್ನ ಚಕ್ರದ ಮೇಲೆ ಇಟ್ಟುಕೊಂಡೇ ಜಗತ್ತನ್ನ ಸಾಗಿಸ್ತಾರೆ. ರಸ್ತೆಯ ಶಬ್ದದ ಹಿಂದೆ ಎಷ್ಟೋ ಕಣ್ಣೀರಿರುತ್ತದೆ. ಟ್ರಾಫಿಕ್ ಹಿಂದೆ ಸಾಕಷ್ಟು ಕಥೆಗಳಿವೆ ಮತ್ತು ಸ್ಟೇರಿಂಗ್ ಹಿಂದೆ ಒಬ್ಬ ಯೋಧನಿರುತ್ತಾನೆ. ನಗರದ ಗದ್ದಲ, ಹಾರನ್ಗಳ ಸದ್ದು, ಓಡುತ್ತಿರುವ ವಾಹನಗಳ ದೌಡು, ಈ ಗದ್ದಲಕ್ಕೂ ಮೀರಿದ ಮೌನ ಹೋರಾಟವನ್ನ ಯಾರು ನೋಡಲ್ಲ. ಅದನ್ನ ಒತ್ತು ನಡೆಯುವವರೇ ಚಾಲಕರು. ಟ್ರಕ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಕ್ಯಾಬ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಹೆಸರು ಬೇರೆ ಆದ್ರೆ ಕತೆ ಮಾತ್ರ ಒಂದೇ. ಹೋರಾಟದ ಚಾಲನೆ ಬದುಕಿನ ಸ್ಫೂರ್ತಿ. ಚಾಲಕರ ಬದುಕು ಚಕ್ರ ತಿರುಗುತ್ತದೆ, ಆದ್ರೆ ಭಾಗ್ಯ ತಿರುಗೋದಿಲ್ಲ. ಬೆಳಗ್ಗೆ 4ಕ್ಕೆ ಹೊರಡುವವರು ರಾತ್ರಿ 12ಕ್ಕೆ ಕಳೆಯುವವರು. ಟೈರ್ಗಳಿಗೆ ಬ್ರೇಕ್ ಸಿಗುತ್ತದೆ, ಆದ್ರೆ ಚಾಲಕರಿಗೆ ಅಲ್ಲ. ಟ್ರಕ್ ಚಾಲಕರನ್ನ ನೋಡಿರ್ಬೋದು. ವಾರಗಳ ಕಾಲ ಮನೆಯ ಮುಖವೇ ಕಾಣೋದಿಲ್ಲ. ನಿದ್ರೆಯನ್ನ ಕಣ್ಣೊಳಗೆ ಹಾಕಿಕೊಂಡೇ ಮೈಲಿಗಳ ಸವಾರಿ. ದೇಹದ ನೋವಿಗೆ ಔಷಧಿ ಇಲ್ಲ, ಸಂಬಳಕ್ಕೆ ಖಚಿತತೆ ಇಲ್ಲವೇ ಇಲ್ಲ. ಇನ್ನ ಕ್ಯಾಬ್ ಚಾಲಕರನ್ನ ನೀವು ನೋಡಿರ್ಬೋದು. ಇಂಧನದ ಬೆಲೆ, ಹೃದಯಕ್ಕೆ ಹೊಡೆತ, ಆಪ್ ಕಮಿಷನ್, ಆದಾಯ ಅರ್ಧ, ಟ್ರಾಫಿಕ್, ಮನಸ್ಸಿಗೆ ನರಕ. ಕೆಲ ಪ್ರಯಾಣಿಕರ ವರ್ತನೆ ಸ್ವಾಭಿಮಾನಕ್ಕೂ ಗಾಯ. ಹಾಗೆ ಬಸ್ ಚಾಲಕರನ್ನ ನೋಡಿರ್ತೀರ. ದಿನಕ್ಕೆ ನೂರಾರು ಜೀವಗಳ ಜವಾಬ್ದಾರಿ, ಗಂಟೆ ಗಂಟೆಗೂ ಬದಲಾಗುವ ಶಿಫ್ಟ್ಗಳ ಒತ್ತಡ, ಅಪಘಾತದ ಭೀತಿ, ನಿತ್ಯದ ನೆರಳು. ದೇಹದ ದಣಿವಿಗೆ ವಿಶ್ರಾಂತಿ ಕಾಣದ ಹಾದಿ. ಇಷ್ಟೆಲ್ಲ ಕೇಳಿದ್ಮೇಲೆ ಆಟೋ ಚಾಲಕರ ಬಗ್ಗೆ ತಿಳ್ಕೊಳ್ಳೇಬೇಕು. 12 ಗಂಟೆ ಓಡಿಸಿದರೂ ಮನೆಗೆ ಕೊನೆಯ ಹಣಕ್ಕೋಸ್ಕರ ಹೋರಾಟ. ಮಳೆ, ಬಿಸಿಲು, ಚಳಿ, ಕೆಲಸಕ್ಕೆ ಬ್ರೇಕ್ ಇಲ್ಲ. ಮೀಟರ್ ಹಾಕಲ್ಲ ಅಂದ್ರೆ ಸಮಾಜದಲ್ಲಿ ಬೈಗುಳ. ಆದ್ರೆ ಅವರ ಹೊಟ್ಟೆಯ ಕಾಲಿತನ ಯಾರು ಕೇಳುತ್ತಾರೆ? ಸಮಾಜದ ಪರಿಧಿಯಲ್ಲಿ, ಆದ್ರೆ ದೇಶವೇ ಇವರ ಮೇಲೆ ನಿಂತಿದೆ. ಚಾಲಕರು ಒಂದೇ ದಿನ ಕೆಲಸ ನಿಲ್ಲಿಸಿದ್ರೆ ನಗರಗಳು ನಿಂತು ಹೋಗ್ತವೆ, ಮಾರುಕಟ್ಟೆಗಳು ಪರಿದು ಬೀಳ್ತವೆ, ಸಾಮಾನ್ಯ ಜನರ ಜೀವನವು ಅಸ್ತವ್ಯಸ್ತವಾಗ್ತದೆ. ಆದರೂ ಅವರ ಮನೆಯೊಳಗಿನ ಯುದ್ಧ ಮೌನ. ಮಕ್ಕಳ ಶಾಲಾ ಶುಲ್ಕ, ಮನೆ ಬಾಡಿಗೆ, ಔಷಧಿ ಖರ್ಚು, ಸಾಲದ EMI, ಹೊಟ್ಟೆಯ ಗದ್ದಲ. ಎಲ್ಲದಕ್ಕೂ ಒಂದೇ ಉತ್ತರ: ಸ್ಟೇರಿಂಗ್ ಹಿಡಿದು ಹೋರಾಟ ಮಾಡೋದು. ತಿನ್ನೋಕೆ ತಡ, ಮಲಗೋಕೆ ತಡ, ಬದುಕೋಕೆ ತಡ. ಟೋಲ್ಗಳಲ್ಲಿ ನಿಂತು ತಿನ್ನುವ ತಣ್ಣೀರು ಅನ್ನ, ಪೆಟ್ರೋಲ್ ಬಂಕ್ ನಲ್ಲಿ ಪ್ಲಾಸ್ಟಿಕ್ ಗ್ಲಾಸಿನ ನೀರು, ನಿದ್ರೆಯ ಮಾತು ಕಣ್ಣಲ್ಲಿ, ದಣಿವಿದ ರೇಖೆಗಳು ಮುಖದಲ್ಲಿ. ಆದರೂ ಬ್ರೇಕ್ ವಾಹನಕ್ಕೆ ಮಾತ್ರ, ಬದುಕಿಗೆ ಅಲ್ಲ. ಮನೆಯವರು ಕಾಣಬೇಕಾದ ಮುಖ, ಹಾಸಿಗೆಯ ಮೇಲಿನ ದೂರ. ಮಗನ ಹುಟ್ಟುಹಬ್ಬ ತಪ್ಪಿಸುತ್ತಾರೆ. ಪತ್ನಿ ಆರೋಗ್ಯ ಪರೀಕ್ಷೆ ಮುಂದೂಡುತ್ತಾರೆ. ತಾಯಿಯ ಕಣ್ಣಲ್ಲಿ ಪ್ರಶ್ನೆ: ಮಗ ಮನೆಗೆ ಯಾವಾಗ ಬರ್ತೀಯಾ ಅನ್ನೋದು ಕಳವಳ. ಚಾಲಕರು ರಸ್ತೆ ಮೇಲೆ ಇರುತ್ತಾರೆ, ಮನೆಯವರು ಹೃದಯದಲ್ಲಿ ಕುಳಿತುಕೊಂಡೇ ಕಾಯುತ್ತಾರೆ. ಸಮಾಜದ ದೃಷ್ಟಿ ತಪ್ಪನ್ನ ಹುಡುಕುವುದು, ನೋವನ್ನ ನೋಡೋದಿಲ್ಲ. ಅಪಘಾತವಾದ್ರೆ ಡ್ರೈವರ್ ತಪ್ಪು, ಜಾಮ್ ಆದ್ರೆ ಚಾಲಕರೇ ಕಾರಣ, ದಂಡ ಹಾಕ್ಬೇಕು ಅಂದ್ರೆ ಚಾಲಕರಿಗೆ. ಆದ್ರೆ ಅವರ ನಿದ್ದೆ ಯಾರು ಕೇಳ್ತಾರೆ? ಅವರ ಒತ್ತಡ ಯಾರು ಅರ್ಥ ಮಾಡ್ಕೊಳ್ತಾರೆ? ಅವರ ಕಣ್ಣೀರನ್ನ ಯಾರಾದ್ರೂ ನೋಡಿದ್ದೀರಾ? ಚಾಲಕರು ಕೇವಲ ಚಾಲಕರಲ್ಲ, ಅವರು ನಮ್ಮ ಗಮ್ಯಸ್ಥಾನದ ಜವಾಬ್ದಾರಿಯನ್ನ ಹೊತ್ತವರು ಕೂಡ ಹೌದು. ಅವರು ಸಾವಿರಾರು ಜೀವಗಳ ಟ್ರಸ್ಟ್ ಹೊಂದಿರುವವರು ಹೌದು. ಅವರು ಹೋರಾಟದಿಂದ ಬದುಕುತ್ತಿರುವ ಯೋಧರು ಕೂಡ ಹೌದು. ಅಂತಿಮ ಸಾಲು ಹೃದಯಕ್ಕೆ ನೇರವಾಗಿ: ಚಾಲಕರು ರಸ್ತೆಗಳನ್ನ ಜೀವಂತವಾಗಿರಿಸುತ್ತಾರೆ, ಆದ್ರೆ ಅವರ ಜೀವನವನ್ನ ಜೀವಂತವಾಗಿರಿಸುವ ಜವಾಬ್ದಾರಿ ನಮ್ದು. ಪ್ರಯಾಣ ಮುಗಿದಾಗ ಧನ್ಯವಾದ ಹೇಳಿ, ಗೌರವದಿಂದ ಮಾತನಾಡಿ, ಮಾನವನಂತೆ ಕಾಣಿರಿ, ಯಂತ್ರದಂತೆ ಅಲ್ಲ. ಒಬ್ಬ ಚಾಲಕನ ದಿನ ಸುಲಭವಲ್ಲ, ಆದ್ರೆ ಅವನು ನಮ್ಮ ದಿನವನ್ನ ಸುಲಭವಾಗಿಸ್ತಾನೆ. ಈ ವಿಶೇಷ ವರದಿ ನನ್ನ ಪ್ರೀತಿಯ ಎಲ್ಲಾ ಚಾಲಕರಿಗೆ ಮತ್ತು ಅವರನ್ನ ಅರ್ಥ ಮಾಡಿಕೊಂಡಿರುವ ಪ್ರಯಾಣಿಕರಿಗೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.